ನಮಸ್ಕಾರ ಆತ್ಮೀಯ ಬಂಧುಗಳೇ, ನಮ್ಮ ಜೀವನದಲ್ಲಿ ಸಂಬಂಧಗಳು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ಆದರೆ ಕೆಲವು ಸಂದರ್ಭಗಳಲ್ಲಿ ನಾವು ಅತಿಯಾಗಿ ನಂಬಿದ ವ್ಯಕ್ತಿಗಳು ಅಥವಾ ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವರು ಸಣ್ಣಪುಟ್ಟ ಕಾರಣಗಳಿಗೆ ನಮ್ಮಿಂದ ದೂರವಾಗಿ ಬಿಡುತ್ತಾರೆ. ಅಂತಹ ಸಮಯದಲ್ಲಿ ಮನಸ್ಸಿಗೆ ಆಗುವ ನೋವು ಅಷ್ಟಿಷ್ಟಲ್ಲ. ನಿಮ್ಮ ಜೀವನದಲ್ಲಿಯೂ ಇಂತಹ ಘಟನೆ ನಡೆದಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿ ನಿಮ್ಮ ಮಾತನ್ನು ಕೇಳುತ್ತಿಲ್ಲವೇ? ಅಥವಾ ನಿಮ್ಮ ಆಪ್ತ ಸ್ನೇಹಿತರು ನಿಮ್ಮಿಂದ ದೂರವಾಗುತ್ತಿದ್ದಾರೆಯೇ? ಹಾಗಿದ್ದರೆ ಇಂದಿನ ಈ ವಿಶೇಷ ಮಾಹಿತಿ ನಿಮಗಾಗಿ ಮಾತ್ರ. ನಮ್ಮ ಹಿಂದೂ ಧರ್ಮದಲ್ಲಿ ಮತ್ತು ಶಾಸ್ತ್ರಗಳಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಅದರದ್ದೇ ಆದ ಪರಿಹಾರಗಳಿವೆ. ಅದರಲ್ಲೂ ತುಳಸಿ ಗಿಡಕ್ಕೆ ಆಧ್ಯಾತ್ಮಿಕವಾಗಿ ಬಹಳ ದೊಡ್ಡ ಶಕ್ತಿಯಿದೆ. ಇಂದು ನಾನು ನಿಮಗೆ ತಿಳಿಸಿಕೊಡುತ್ತಿರುವ ಈ ಸರಳ ಹಾಗೂ ಶಕ್ತಿಯುತ ತಂತ್ರವು ದೂರವಾಗಿರುವ ಮನಸ್ಸುಗಳನ್ನು ಒಂದು ಮಾಡಲು ಸಹಾಯ ಮಾಡುತ್ತದೆ. ಈ ಪ್ರಕ್ರಿಯೆಯನ್ನು ನೀವು ಬಹಳ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಬೇಕಾಗುತ್ತದೆ. ಮೊದಲಿಗೆ ನೀವು ಪವಿತ್ರವಾದ ತುಳಸಿ ಗಿಡದ ಹತ್ತಿರ ಹೋಗಿ ಮನಸ್ಸಿನಲ್ಲಿಯೇ ನಿಮ್ಮ ಇಷ್ಟ ದೈವವನ್ನು ಪ್ರಾರ್ಥಿಸಿಕೊಳ್ಳಿ. ನಂತರ ಆ ಗಿಡದಿಂದ 5 ಎಲೆಗಳನ್ನು ಬಹಳ ಜಾಗರೂಕತೆಯಿಂದ ಕಿತ್ತುಕೊಳ್ಳಿ. ನೆನಪಿರಲಿ, ಎಲೆಗಳು ಹಸಿರಾಗಿರಬೇಕು ಮತ್ತು ಎಲ್ಲಿಯೂ ಹರಿದಿರಬಾರದು. ಹೀಗೆ ಸಂಗ್ರಹಿಸಿದ 5 ಎಲೆಗಳ ಮೇಲೆ ನಿಮ್ಮಿಂದ ಯಾರು ದೂರವಾಗಿದ್ದಾರೋ ಅವರ ಹೆಸರನ್ನು ಬರೆಯಿರಿ. ಹೆಸರನ್ನು ಬರೆಯಲು ನೀವು ಗಂಧವನ್ನು ಅಥವಾ ಕುಂಕುಮವನ್ನು ಬಳಸಬಹುದು. ಹೀಗೆ ಹೆಸರು ಬರೆದ ನಂತರ ಆ ಎಲೆಗಳನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ನಾನು ಹೇಳುವ ಈ ಮಂತ್ರವನ್ನು ಮನಸ್ಸಿನಲ್ಲಿಯೇ 11 ಬಾರಿ ಅಥವಾ 21 ಬಾರಿ ಜಪಿಸಿ. ಆ ಮಂತ್ರ ಹೀಗಿದೆ: ಓಂ ಕ್ಲೀಂ ಸಿದ್ಧಿವಶಂ ಕುರುಕುರು ಸ್ವಾಹ. ಈ ಮಂತ್ರವನ್ನು ಹೇಳುವಾಗ ನಿಮ್ಮಿಂದ ದೂರವಾಗಿರುವ ವ್ಯಕ್ತಿಯ ಮುಖವನ್ನು ನಿಮ್ಮ ಕಣ್ಣ ಮುಂದೆ ತಂದುಕೊಳ್ಳಿ. ಅವರು ಮತ್ತೆ ನಿಮ್ಮ ಜೀವನಕ್ಕೆ ಬರಬೇಕು ಎಂದು ಮನಸ್ಫೂರ್ತಿಯಾಗಿ ಸಂಕಲ್ಪ ಮಾಡಿ. ಮಂತ್ರ ಪಠಣೆ ಮುಗಿದ ನಂತರ ನೀವು ಯಾವ ತುಳಸಿ ಗಿಡದಿಂದ ಎಲೆಗಳನ್ನು ಕಿತ್ತಿದ್ದಿರೋ ಅದೇ ಗಿಡದ ಬುಡದಲ್ಲಿ ಒಂದು ತುಪ್ಪದ ದೀಪವನ್ನು ಅಥವಾ ಎಣ್ಣೆಯ ದೀಪವನ್ನು ಹಚ್ಚಿಡಿ. ದೀಪದ ಬೆಳಕು ನಿಮ್ಮ ಸಂಬಂಧದಲ್ಲಿರುವ ಕತ್ತಲನ್ನು ದೂರ ಮಾಡಲಿ ಎಂದು ಪ್ರಾರ್ಥಿಸಿ. ಕೊನೆಯಲ್ಲಿ ನೀವು ಹೆಸರು ಬರೆದಿರುವ 5 ತುಳಸಿ ಎಲೆಗಳನ್ನು ಅದೇ ಗಿಡದ ಕೆಳಗಿನ ಮಣ್ಣಿನಲ್ಲಿ ಯಾರಿಗೂ ತಿಳಿಯದಂತೆ ಮಣ್ಣು ಮಾಡಿ ಬರಬೇಕು. ಈ ಕ್ರಿಯೆಯನ್ನು ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಯೋಚನೆಗಳು ಇರಬಾರದು. ಸಂಪೂರ್ಣ ನಂಬಿಕೆಯಿಂದ ಇದನ್ನು ಮಾಡಿದರೆ ಖಂಡಿತವಾಗಿಯೂ ದೂರವಾಗಿರುವ ವ್ಯಕ್ತಿಯ ಮನಸ್ಸಿನಲ್ಲಿ ಬದಲಾವಣೆಯಾಗಿ ಅವರು ತಾವಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಮುರಿದು ಹೋದ ಸಂಬಂಧಗಳು ಮತ್ತೆ ಚಿಗುರುತ್ತವೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಸುಖ ಶಾಂತಿ ನೆಲೆಸಲಿ ಎಂದು ಹಾರೈಸುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ಇತರರಿಗೂ ಹಂಚಿಕೊಳ್ಳಿ. ಧನ್ಯವಾದಗಳು ಮತ್ತು ಶುಭವಾಗಲಿ.